ವೆಲ್ಕಮ್ ಬ್ಯಾಕ್ ಟು ಅಮೃತ ಜೈನ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೇಳ್ದಂಗೆ ಇವತ್ತಿಂದ ಫಸ್ಟ್ ಡೇ ಲಾಗ್ ಸ್ಟಾರ್ಟ್ ಆಯ್ತಾ. ಬಟ್ ಏನು ಮಾಡಿದ್ದೀನಿ ಅಂತಂದರೆ ಬೆಳಗ್ಗೆ ಎದ್ದು ಹೋಗಿ ವರ್ಕೌಟ್ ಮಾಡೋಕ್ಕೆ ಅಂತ ಹೋದ್ನಾ. ನಮ್ಮ ಟೆರೆಸ್ ಮೇಲೆ ಹೋದೆ, ನಾನು ಜಿಮ್ಗೆ ಹೋಗ್ತಿಲ್ಲ ಅಂತ ಹೇಳಿದ್ನಲ್ಲ. ಹೋದ್ನಾ, ಹೋಗಿ ಸ್ವಲ್ಪ ಹೊತ್ತು ವಾರ್ಮಪ್ ಮಾಡಿದ್ನಾ. ವಾರ್ಮಪ್ ಮಾಡಿ ಸ್ವಲ್ಪ ಹೊತ್ತಿಗೆ ಚಳಿ ಆಯಿತು. ಕೆಳಗೆ ಬಂದು ಬೆಚ್ಚಿಗೆ ಹಾಕಿದ್ದು ಹೋಗಿ ಮಲ್ಕೊಂಬಿಟ್ಟೆ ಅಂತ ಅನಿಸ್ತು. ಬಟ್ ಏನಂತಂದರೆ ನಾಳೆಲ್ಲ ಕರೆಕ್ಟಾಗಿ ವರ್ಕೌಟ್ ಮಾಡಬೇಕು. ಬಟ್ ವಾರ್ಮಪ್ ಎಲ್ಲ ಮಾಡ್ಕೊಂಬಂದೆ. 6 ಗಂಟೆಗೆ ಎದ್ದೋದೆ. ಮತ್ತೆ ಬಂದು ಹಂಗೆ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ದೆ. ಬ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. 2 ನಿಮಿಷಕ್ಕೆ ಅಷ್ಟು ಮರುವಾಗೋಗಿದೆ. ಅದಕ್ಕೆ ಇವಾಗ ಎದ್ದು ಅವಾಗಲೇ ಎದ್ದೆ, ಸ್ವಲ್ಪ ಕೆಲಸ ಇತ್ತು ಮಾಡ್ತಿದ್ದೆ. ಸೊ ಇವಾಗಿಂದ ಡೇ 1 ಆಫ್ ಬ್ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇವನ್ನ ಕಟ್ಟೋಕ್ಕಂಗಿಲ್ಲ, ಇವನ್ನ ಬಿಟ್ಬಿಡ್ಬೇಕು. ಅಲ್ಲಿ ಕಚ್ತಾ ಇದೆ ನೋಡಿ. ಇವನು ಮನೆ ತುಂಬ ಓಡಾಡೋಕೆ ಮನೆ ತುಂಬ ಓಡಾಡೋಕ್ಬಿಟ್ರೆ ಇವನು ಕೂದಲೆಲ್ಲ ಫುಲ್ ಹಂಗಾಗಿರುತ್ತೆ. ನನಗೆ ಎಲ್ಲ ಡ್ರೆಸ್ ಮೇಲೂ ಕೂಡ ಇವನು ಕೂದಲಿರೋದಕ್ಕೆ ಎಲ್ಲ ಏನಿದೆ, ನೀನು ನಾಯಿ ನಂಗೆ ಮನೇಲಿ ಸಾಕಿದ್ದೀರ, ನೀನು ಮೈಮೇಲೆ ಸಾಕೊಂಡಿದ್ಯಾ ಅಂತ ಬೈತಾರೆ. ಸೊ ಇವತ್ತಿಂದ ಏನೇನು ಕೆಲಸಗಳಿರುತ್ತೆ ಗೊತ್ತಾ, ಕೆಲಸಗಳು ತುಂಬ ಇದೆ, ಮಾಡ್ತೀನಿ. ಬಟ್ ಏನಂದರೆ ಇವಾಗ ಆಚೆ ಹೋಗಬೇಕು, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತರೋಕ್ಕೆ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೆ ಸ್ವಲ್ಪ ಶೈ ಅನಿಸುತ್ತೆ, ಜನಗಳಿಗೆ ಏನು ನೋಡ್ತಾ ಇರ್ತಾರ, ಅದಕ್ಕೇ. ಸೊ ನಾನು ಹೋಗಿ ಆ್ಯಸ್ ಯೂಶುವಲ್ ಗುರುವಾರ ಆಯಿಲ್ ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ ತಲೆಗೆ. ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಮ್ಮ ಮ್ಯಾಕ್ಸಿಗೆ ಸ್ನಾನ ಮಾಡಿಸ್ಬೇಕು. ಗುರುವಾರ ಅವ್ನಿಗೆ ಎವ್ರಿ 15 ಡೇಸ್ ಒನ್ಸ್ ಮಾಡಿಸ್ಬೇಕು. 15 ಇಲ್ಲ ಅಂದರೆ ಒಂದು ಮಾಡಿಸ್ತಾ ಇರ್ತೀವಿ ಅವ್ನಿಗೇನು. ಸೊ ಬಂದು ಅವನಿಗೆ ಸ್ನಾನ ಮಾಡಿಸ್ಬೇಕು. ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಅಮ್ಮ ಏನು ತಿಂಡಿ ಮಾಡಬೇಕಮ್ಮ? ಹಾಂ, ನಮ್ಮ ಅಮ್ಮ ಇವತ್ತು ಪೊಂಗಲ್ ಕೇಳಿದ್ದಾರೆ, ಪೊಂಗಲ್ ಮಾಡೋಣ. ಹೆಂಗೆ ಪೊಂಗಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ವೀಡಿಯೋ ಮಾಡ್ತೀನಿ. ಫ್ರೆಶ್ ಅಪ್ ಆಗೋಣ ಅಂತ ಹೋದ್ನಾ, ಅಷ್ಟರಲ್ಲಿ ನಮ್ಮಮ್ಮ ಸ್ವಲ್ಪ ತಿಂಡಿ ಮಾಡು ಅಂತ ಅಂದರು. ಅದಕ್ಕೆ ತಿಂಡಿ ಮಾಡಿಬಿಟ್ಟು ಹೋಗ್ತೀನಿ. ನಾನು ಯೂಶ್ವಲಾಗಿ ಮಾರ್ನಿಂಗ್ ತಿಂಡಿ ಎಲ್ಲ ಅಮ್ಮನೇ ಮಾಡ್ತಾರೆ, ಆದರೆ ನಮ್ಮಮ್ಮ ಇವತ್ತು ಪೊಂಗಲ್ ತಿನ್ನಬೇಕಂತೆ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರ್ಲಿಲ್ವಾ. ಸೊ ಇವಾಗ ಪೊಂಗಲ್ ಮಾಡಿ ಇಟ್ಬಿಟ್ಟು ಹೋಗೋಣ. ಫ್ರೆಶ್ ಅಪ್ ಆಗಿ ಬಂದು ಮ್ಯಾಕ್ಸಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿ, ಪೂಜೆ ಅಮ್ಮ ಮಾಡ್ಕೊತಾರೆ. ಇವತ್ತು ಇಷ್ಟು ಕೆಲಸ ಮುಗಿಸ್ಕೊಂಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನು ಪೊಂಗಲ್ ಹೆಂಗೆ ಗೊತ್ತಾ ಮಾಡೋದು, ಈರುಳ್ಳಿ ಕಟ್ ಮಾಡ್ಕೊತೀನ, ಜೀರಿಗೆ ಇರುತ್ತೆ ಅಲ್ವಾ, ಈರುಳ್ಳಿ ಜೀರಿಗೆ ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು, ಇದು ಫುಡ್ ಕಲರ್ ಇದಕ್ಕೆ ಇದೇನೂ ಹಾಕಲ್ಲ. ಏನಂದರೆ ನಾನು ಇದನ್ನ ಮಾಡೋದನ್ನ ಯೂಟ್ಯೂಬ್ ನೋಡ್ಕೊಂಡೆ ಕಲ್ತಿದ್ದು. ನಾನು ಯಾವುದೂ ಕೂಡ ಪೊಂಗಲ್ನ ಯಾರನ್ನೂ ಹೇಳ್ಸ್ಕೊಂಡಿಲ್ಲ, ಎಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಕಲ್ತ್ಕೊಂಡಿದ್ದು. ಪೊಂಗಲ್ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕುಕಿಂಗ್ ವ್ಲಾಗಲ್ಲಿ ಪೊಂಗಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು, ನಾನು ಹೇಗೆ ಮಾಡ್ತೀನಿ, ಹೇಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ನಾನು ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಆಯಿತಾ. ಮತ್ತು ಇನ್ನೊಂದು ನಮಗೊಂದು ಕುಕ್ಕಿಂಗ್ ಟಿಪ್ ಹೇಳ್ತೀನಿ. ನಾವು ಈರುಳ್ಳಿನ ಕಟ್ ಮಾಡಿ ಹೆಚ್ಚಿಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಆಯಿತಾ, ತುಂಬ ಕಣ್ಣುರಿ ಬರುತ್ತೆ. ಅದೇ ನೀವು ಈರುಳ್ಳಿನ ಕಟ್ ಮಾಡಿ ಒಂದು ಬೌಲ್ಗೆ ವಾಟರ್ ತುಂಬಿಸಿ ಅದನ್ನ ಹಾಕಿದಾಗ ಈ ಥರ ಬ್ಲ್ಯಾಕ್ ಇರುತ್ತೆ ಗೊತ್ತಾ, ಇದು ಫಂಗಸ್ಸು. ಇದನ್ನ ವಾಶ್ ಮಾಡಲೇಬೇಕು. ಸೊ ನೀವು ಅದು ನೀರಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಈರುಳ್ಳಿ ಅದು ಕಾಮನ್ನು ವಾಶ್ ಮಾಡಿಬಿಟ್ಟು ಹಾಕ್ಬೇಕಲ್ವಾ. ಸೊ ಅದನ್ನ ಬೌಲಲ್ಲಿ ಸ್ವಲ್ಪ ನೆನೆ ಹಾಕಿದ್ರೆ ಎಲ್ಲದು ಕ್ಲೀನ್ ಮಾಡ್ಕೊಂಡು, ನೀವು ಒಂದು 5-6 ಈರುಳ್ಳಿ ಹೆಚ್ಚ್ತೀರಾ, ಅದು ಹಚ್ಚಿ ಅದನ್ನ ಕ್ಲೀನ್ ಮಾಡಿಕೊಂಡು ತೆಗಿಯೋಷ್ಟರಲ್ಲಿ ಈರುಳ್ಳಿ ಇದು ಕಟ್ ಮಾಡ್ತಿರಲ್ಲ, ಅವಾಗ ಸ್ವಲ್ಪ ಕೂಡ ಕಣ್ಣೀರು ಬರಲ್ಲ, ಮತ್ತು ಕಣ್ಣು ಉರಿಯಲ್ಲ, ಗೊತ್ತಾ. ಇದು ನಮ್ಮ ಅಕ್ಕ ಹೇಳ್ಕೊಟ್ಟಿರೋದು, ನಮ್ಮ ವಿಲಿಮಕ್ಕ ಅವ್ರು ಹೇಳ್ಕೊಟ್ಟಿರೋದು. ಕಣ್ಣು ಸ್ವಲ್ಪನೂ ಉರಿ ಬರಲ್ಲ. ಇದನ್ನ ಟ್ರೈ ಮಾಡಿ. ನಮ್ಮನೇಲಿ ನೈಟ್ ಹೊತ್ತೆಲ್ಲ ಬಿಗ್ ಬಾಸ್ ನೋಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ತಾತ ಸೀರಿಯಲ್ ನೋಡ್ತಿರ್ತಾರೆ, ನಮ್ಮಮ್ಮ ಮತ್ತು ನಮ್ಮ ತಾತ. ಇವಾಗ ಈ ಬಿಗ್ ಬಾಸ್ ಥರ ಚೆನ್ನಾಗಿ ಬರ್ತಿದೆ ಅಲ್ವಾ ಗಿಲ್ಲಿ ಇರೋದಕ್ಕೆ. ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಬಿಗ್ ಬಾಸಲ್ಲಿ ನನಗಂತೂ ಗಿಲ್ಲಿ ಇಷ್ಟ. ಗಿಲ್ಲಿಗಪ್ಪ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತಂದರೆ, ಅವನ ಬಗ್ಗೆ ಏನಾದ್ರು ಟ್ರೋಲ್ ಆಗಲಿ ಏನಾಗಲಿ ಎಲ್ಲ ಗಿಲ್ಲಿ 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 ಅಂತ ಮೆಸೇಜ್ ಮಾಡ್ತಾರೆ. ಮೊನ್ನೆ ಡೆವಿಲ್ ಮೂವಿದು ಯಾವುದೋ ಪ್ರಮೋಷನ್ ವೀಡಿಯೋ ಏನೋ ಹಾಕಿದ್ರು. ಆ ವಿಡಿಯೋದಲ್ಲಿ ಎಲ್ಲ ಡಿ ಬಾಸ್ ಅನ್ನೋದಕ್ಕಿಂತ ಜಾಸ್ತಿ ಗಿಲ್ಲಿ 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 ಅಂತಲೇ ಹಾಕಿದ್ರು. ಸೊ ನಿಮ್ಗೆ ಯಾರು ಇಷ್ಟ ಕಮೆಂಟ್ ಮಾಡಿ, ಆಯಿತಾ. ನಾನೀಗ ಬಿಗ್ ಬಾಸ್ ನೋಡ್ತೀನಿ. ಬಿಗ್ ಬಾಸ್ ನೋಡಿ ಮುಗಿಸಿ ಸ್ವಲ್ಪ ಬಿಸಿಲು ಬರಲಿ, ನಮ್ಮ ಮ್ಯಾಕ್ಸಿಗೆ ಸ್ನಾನ ಮಾಡಿಸೋಣ ಅಂದರೆ, ನಮ್ಮ ಮ್ಯಾಕ್ಸಿಗೆ ಯಾವಾಗಲೂ ನಾವು ನಮ್ಮ ವಾಶ್ರೂಮಲ್ಲೇ ಸ್ನಾನ ಮಾಡಿಸೋದು. ಬಟ್ ಏನಂದರೆ ಅವನಿಗೆ ಇವತ್ತಲ್ಲಿ ಯಾರೂ ಇಲ್ಲ, ಮತ್ತು ಇಲ್ಲೇ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಅವನಿಗೆ ಮೆಟ್ಲತ್ತಕ್ಕೆ ಬರಲ್ಲ, ಮೇಲೆ ಟೆರೆಸ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಸೋಣ ಅಂತಂದರೆ. ಸೊ ಇಲ್ಲಿ ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಇವಾಗ ಇವನ್ನ ಇಲ್ಲೇ ಸ್ನಾನ ಮಾಡಿಸ್ಬೇಕು.
ವಾಶ್ರೂಮಲ್ಲಿ ಮಾಡಿಸ್ತಿದ್ದೆ, ನಮ್ಮಮ್ಮ ಹಿಂದ್ಗಡೆನೇ ಮಾಡಿಸ್ತಿದ್ದೆ. ಮನೆಯಿಂದ ಇಲ್ಲಿ ಜಾಗ ಇದೆ ಆಯಿತಾ, ಇಲ್ಲಿಷ್ಟು ಪ್ಲೇಸ್ ಇದೆ. ಸೊ ಇಲ್ಲೇ ಬಂದು ಇಲ್ಲೇ ಮಾಡಿಸ್ತೀನಿ. ಸ್ನಾನ ಮಾಡಿಸ್ಬೇಕು. ಬನ್ನಿ ನಾನು ಕರ್ಕೊಬರೋಣ. ಚಳಿ ಬೇರೆ ಇತ್ತಲ್ವಾ, ಸೊ ಸ್ವಲ್ಪ ಬಿಸಿಲು ಬರಲಿ, ಅವನಿಗೆ ತುಂಬ ಕೂದಲು ತಿಕ್ಕಿದೆ, ಸ್ವಲ್ಪ ಒಣಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಮ್ಯಾಕ್ಸ್ ಇಬ್ರು ಇಟ್ಕೊಂಡು ನಮ್ಮ ಅಮ್ಮಂಗೆ ಹಿಂಗೆ ಗಾಯ್ಸ್ ಒಂದು ಕೆಲಸ ಮಾಡಲ್ಲ. ಇಬ್ರು ಬರ್ತಾಯಿದ್ರೆ ಸುಮ್ಮನೆ ವುಮನ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಇಗ್ನೋರ್ ಮಾಡಬೇಕು. ಎಷ್ಟು ದಿನ ಆಯ್ತು ಸ್ನಾನ ಮಾಡಿಸಿ? ಒಂದು ವಾರ. ನಮ್ಮ ಅಮ್ಮನ ಹತ್ರ ವಿಡಿಯೋ ಮಾಡಿಸೋ ನಂಗೆ ಬಾಯ್ ಯಾಕೆ ಹಿಂಗೆ ನೀನು ಒಂದು ವಿಡಿಯೋ ಮಾಡಲ್ವಲ್ಲ? ನಾನು ಸೀರಿಯಸ್ ಆಗಿ ವಿಡಿಯೋ ಮಾಡಿದ್ರ ಕಾರಣ ನಮ್ಮ ಅಮ್ಮನೇ. ಇವತ್ತು ಹೇಳ್ತೀನಿ ನೋಡಿ. ಅಯ್ಯೋ ಶಾಂಪಿ ಹಾಕಿಲ್ಲ, ಉತ್ತ ಬಿದ್ದವಳೆ. ಅಮ್ಮ ಕೈ ಮುಗಿತೀರ ಆಫ್ ಮಾಡಮ್ಮ ಗಾಯ್ಸ್. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಮ್ಮನ ಹತ್ರ ಇಲ್ಲ ನೋಡಿ ಓಡೋಗ್ತಾವ್ರಿ ಎಲ್ಲೊಬ್ರು. ನಮ್ಮ ಅಣ್ಣ ಕರೆಕ್ಟಾಗಿ ಮದುವೆ ಮಾಡಿದಿದ್ರೆ ಅವ್ನ ಮಗನ ಈ ಥರ ಸ್ನಾನ ಮಾಡಿಸ್ಬೋದಿತ್ತು. ಇವಾಗ ಇವ್ನು ಮಾಡ್ಸೋ ಏ ಮ್ಯಾಕ್ಸ್ ಇಲ್ಲೋಡ ಮ್ಯಾಕ್ಸ್. ಒಂದು ಕೆಲಸ ಮುಗಿತಪ್ಪ ಬೆಳಗಿಂದ ಇವತ್ತು. ಅವಳೇ ಕಚ್ಚು ನೀನು, ಯಾರಿಗೂ ಕಚ್ಬೇಡ, ಅವಳನ್ನ ಮಾತ್ರ ಕಚ್ಚು. ಏನು ಮಾಡಲ್ಲ ಬನ್ನಿ, ಏನು ಮಾಡಲ್ಲ. ಓಡ್ಬಿಡು ಓಡ್ಬಿಡು. ಕೆಲಸ ಮುಗಿದ್ದು ಸೊ ಬೆಳಗ್ಗೆಯಿಂದ ಹೇಳಿದ್ಕೆ ಫ್ರೆಶ್ ಅಪ್ ಅಂತ ಈಗ ಆಯಿತು. ಟೈಮ್ ಆಲ್ರೆಡಿ 4 o'clock, 4:15 ಆಗ್ತಿದೆ. ಗುರುವಾರ ಅಲ್ವಾ ಇವತ್ತು, ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಯೂಶ್ವಲಾಗಿ ಗುರುವಾರದೊತ್ತು ದೇವಸ್ಥಾನಕ್ಕೆ ಮಿಸ್ ಮಾಡಲ್ಲ ಆಯಿತಾ. ಇನ್ನು ಏನಕ್ಕೆ ಅಂತಂದರೆ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಏನು ಏನಕ್ಕೆ ಅವ್ರು ರಾಯರನ್ನ ನಂಬ್ತಾರೆ ಅಂತ. ಬಟ್ ನನಗೇನಪ್ಪ ಅಂತಂದರೆ ಯಾವಾಗಲೂ ಅಷ್ಟೇ, ನಾನು ಏನಾದ್ರು ಅಂದ್ಕೊಂಡಿದ್ದೀನಿ ರಾಯರ ಹೆಸ್ರು ಹೇಳಿ ಅಂತ ಅಂದರೆ ನಮ್ಮ ರಾಯರು ಆಗಲೇ ಅದು ಸ್ವಲ್ಪ ಲೇಟ್ ಆದ್ರೂ ನನಗೆ ಕೊಡಬೇಕಾಗಿರೋಂಥ ಟೈಮಿಗೆ ಕೊಡ್ತಾರೆ ಆ ಥರ. ನನ್ನ ಫಸ್ಟು ನನ್ನ ತಲೆಗೆ ಥಾಟ್ ಬರೋದು, ಎದ್ದ ತಕ್ಷಣ ನಾನು ವಾಲ್ಪೇಪರ್ ಕೂಡ ರಾಯರದ್ದೇ ಇಟ್ಕೊಂಡಿರೋದು, ಎದ್ದ ತಕ್ಷಣ ಥಾಟ್ ಬರೋದು ಅಂದರೆ ರಾಯರದ್ದೇ. ನನಗೆ ತುಂಬ ಇಷ್ಟವಾದ ದೇವರು ಅನ್ನೋದು ನಾನು ಜಾಸ್ತಿ ಕೇಳೋಕ್ಕಿಂತ ಮುಂಚೆ ನನಗೆಲ್ಲ ಸಿಗುತ್ತೆ. ಅದು ಯಾವ ಟೈಮಿಗೆ ಕೊಡಬೇಕೋ ಆ ಟೈಮಿಗೆ ಸಿಗುತ್ತೆ. ಸೊ ಒಂದು ಕ್ವಿಕ್ಕಾಗಿ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಂಬರೋಣ. ಚೇಂಜ್ ಮಾಡ್ಕೋಬೇಕು, ಇದೇ ಡ್ರೆಸ್ಸಲ್ಲಿ ಹೋಗಲ್ಲ. ಓಕೆ 1 2 3. ಈ ಡ್ರೆಸ್ ಹಾಕೊಂಡು ಹೋಗ್ತದೆ. ಇದಕ್ಕೆ ದುಪ್ಪಟ್ಟ ಇದೆ ಆಯಿತಾ, ಹಾಗೆ ಹೋಗಲ್ಲ. ಈ ದುಪ್ಪಟ್ಟ ಇದೆ ಹಾಕೊಂಡು ಹೋಗ್ತದೆ. ಸ್ಟ್ರೈಟ್ನಿಂಗ್ ಎಲ್ಲ ಮಾಡಲ್ಲ ಮೈಕಲ್ಲಿ. ಒಂದೇ ನಿಮಿಷ, ಸಾರಿ. ಸೊ ಇದೇ ಡ್ರೆಸ್ಸು ಮುಂದೆ ಕಾಣ್ತಿದ್ಯಾ, ಸೇಮ್ ಕಲರ್ ಪ್ಯಾಂಟು ಕೂಡ. ಏನಪ್ಪ ಇನ್ನೇನಂತಂದರೆ ಅಷ್ಟೇ, ಅದಕ್ಕೋಸ್ಕರ ನನಗೆ ಒಂದು ಟ್ರಸ್ಟಲ್ಲಿ ಹೋದ್ರೆ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ. ಐ ಬಿಲೀವ್ ಅನ್ನೋ ಅದಕ್ಕೋಸ್ಕರ. ಇನ್ನೊಂದು ಏನು ಗೊತ್ತಾ, ನಾನು ಫಸ್ಟೆಲ್ಲ ಹೇಗೆ ಅಂತಂದರೆ ಈಗೊಂದು 6-7 ಮಂತ್ಸಿಂದ ಆಯ್ತು ಅದು ಸ್ಟಾರ್ಟ್ ಆಗಿರೋದು. ಫಸ್ಟೆಲ್ಲ ಹೇಗೆ ಅಂತಂದರೆ ಐ ನೆವರ್ ಯೂಸ್ ಟು ಡು ಮೇಕಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫೇಸ್ ವಾಶ್ ಮಾಡ್ದಾ ಹೋಗು ಅಷ್ಟೇ, ಜಾಸ್ತಿ ಏನಿಲ್ಲ. ಈಗ ನಾನು ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್ ಇದಾಯ್ತಾ. ನಿಮಿಷ ಸೊ ಸ್ಕಿನ್ ಕೇರ್ ಮಾಡಬೇಕು ಅಂತ ಹೇಳ್ತಾರೆ ಗೊತ್ತು. ಸ್ಕಿನ್ ಕೇರ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನನಗೆ ಎಷ್ಟು ಡಾರ್ಕ್ ಸರ್ಕಲ್ ಇತ್ತು ಅಂದರೆ ನೈಟ್ ಶಿಫ್ಟ್ ಮಾಡಿ ಇದೆಲ್ಲ ಅಷ್ಟು ಡಾರ್ಕ್ ಸರ್ಕಲ್ ಇತ್ತು. ಇವಾಗ ಎಷ್ಟೋ ನೋಡೋಷ್ಟು ಕಮ್ಮಿ ಆಗಿದೆ ನನಗೆ. ಮತ್ತು ನಂಗೆ ಮೇಕಪ್ಪಲ್ಲಿ ಕೂಡ ಬರ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಇದ್ದಾಳೆ ಆಯಿತಾ, ನನಗೆ ಎಲ್ಲೇ ಹೋದರೂ ಕೂಡ ಪಾಪ ಅವಳು ಮಾಡಿಕೊಡೋಳು ಮೇಕಪ್ನ ಆ ಥರ. ಇವಾಗ ಅವಳು ನನ್ನ ಪ್ರಾಡಕ್ಟನ್ನ ಅಷ್ಟೊಂದು ತೊಗೊಂಡ್ಲಿ. ಇದೆಲ್ಲ ಡಾಟ್ ಕಿ ಇದೆಲ್ಲ ನೋಡಿಬಿಟ್ಟು ನನ್ನ ಹತ್ರನೇ ಇಲ್ಲ, ನೀನು ಯೂಸ್ ಮಾಡ್ತಿದ್ಯಾ ನೋಡ್ದ ಪ್ರೋ ಅದೇ ಅಂತ ಹೇಳ್ತಿದ್ಲು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ಐ ವಿಲ್ ಯೂಸ್ ಓನ್ಲಿ ದಿಸ್. ಇದೊಂದು ಸನ್ಸ್ಕ್ರೀನ್ ಬಿಟ್ಟರೆ ಅದು ಕೂಡ ನನ್ನ ಫೇಸಿಗೆ ಹಾಕಲ್ಲ, ಯೂಸ್ ಕೂಡ ಮಾಡಲ್ಲ ನಾನು.
ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಡಾಟ್ ಆ್ಯಂಡ್ ಕೀದು. ಅದಕ್ಕೆ ಒಂದು ನಿಮಿಷ ನನಗೆ ಕ್ಯಾಮ್ರದಲ್ಲಿ ನೋಡ್ಕೊಳಕ್ಕೆ ಆಗ್ತಿಲ್ಲ. ಒಂದು ನಿಮಿಷ. ನಂಗೆ ಮೇಕಪ್ ಕೂಡ ಮಾಡ್ಕೊಳಕ್ಕೆ ಬರ್ತಿರ್ಲಿಲ್ಲ. ಇವಾಗ ಅವಳು ಹೇಳ್ಕೊಟ್ಟಿರೋದು ನನಗೆ. ನೋಡಿ, ಆಯಿತಾ. ಈಗ ಒಂದು ಮಕ್ಕೊಂಡು ಹಣೆಗಿಟ್ಕೊಂಡು ಹೋಗು ಅಷ್ಟೇ. ಇದು ನೂಡ್ ಲಿಪ್ಸ್ಟಿಕ್. ಚೆನ್ನಾಗಿ ಕಾಣ್ತಿದ್ದಾನೆ ಅಲ್ವಾ? ಕ್ಯೂಟಾಗಿ ಕಾಣಿಸ್ತಿದ್ದೀನಿ. ಹಿಂಗೆ ನಮ್ಮ ಮನೇಲೂ ಅಷ್ಟೇ, ಎಲ್ರಿಗೂ ಒಂದು ಕಡೆಯಿಂದ ಕ್ಯೂಟಾಗಿದ್ದೀನಿ ಅಲ್ವಾ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ. ಅಷ್ಟೇ. ನಾನು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಲ್ಲ. ಇಷ್ಟೇ ಇವತ್ತಿನ ಆಟ್ಲಕ್. ಇಷ್ಟೇ. ಸೊ ಇದು ಪುಟನಾ ನಾನೇ ಗಾಡಿ ಓಡಿಸೋದಲ್ವಾ. ಸೊ ಎಷ್ಟು ವೇರ್ ಲೈಕ್ ದಿಸ್, ಈ ಥರ ದುಪ್ಪಟ್ಟ ಹಾಕ್ತೀನಿ. ಸೊ ಹೇರ್ ಟೈ ಮಾಡ್ತೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ನಿಮಗೂ ರಾಯರ ದರ್ಶನ ಮಾಡಿಸ್ತೀನಿ. ಬನ್ನಿ ಹೋಗುವ. ಸೊ ಫೈನಲಿ ದೇವಸ್ಥಾನದಿಂದ ಬಂದು ಹಂಗೆ ಆಚೆ ಹೋಗಿದ್ವಿ. ಸ್ವಲ್ಪ ಕೆಲಸ ಇತ್ತು ನನ್ನ ಫ್ರೆಂಡು. ಎಲ್ಲ ಮುಗೀತು. ಇವತ್ತಿನ ಡೇ ಹೇಗೆ ಇಷ್ಟೇ, ಇನ್ನೇನಿಲ್ಲ. ಆಲ್ರೆಡಿ ಟೈಮ್ ಬಂದು 7:58 ಏನೋ ಆಗಿದೆ. ಊಟ ಮಾಡಿ ಅವಳು ನಗಿಸ್ತಾ ಇದ್ದಾಳೆ ಅಲ್ಲಿ ಕುತ್ಕೊಂಡು. ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಇವತ್ತಿನ ನನ್ನ ಡೇ ಆಗಿತ್ತು. ಈ ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಏನಪ್ಪ ಅಂತಂದರೆ, ನಾನು ಮರ್ತೇ ಹೋಗಿದ್ದೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿದ್ನಲ್ಲ, ಅದ್ರ ವಾರ್ಮಪ್ ಮಾಡಿದ್ನಲ್ಲ, ವರ್ಕೌಟ್ ಅಲ್ಲ ಅದು ವಾರ್ಮಪ್ ಮಾಡಿದ್ನಲ್ಲ, ಮರ್ತೇ ಹೋಗ್ಬಿಟ್ಟಿತ್ತು ರೆಕಾರ್ಡಿಂಗ್ ಮಾಡೋಕ್ಕೆ. ಸೊ ನಾಳೆ ಆ ಥರ ಮಾಡಲ್ಲ. ಡೇ ಬೆಳಗ್ಗೆಯಿಂದನೇ ಬೇಗನೆ ಸ್ಟಾರ್ಟ್ ಮಾಡ್ತೀನಿ ಲಾಗ್ನ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.